ಎಲ್ಲಿ ದೇವರಿದ್ದಾರೋ ಅಲ್ಲಿ ಪವಾಡಗಳು ದೂರವಿಲ್ಲ. ಎಲ್ಲಿ ಮಾತೆ ಮರಿಯಳು ಇದ್ದಾಳೋ ಅಲ್ಲಿ ದೇವರು ದೂರವಿಲ್ಲ, ಪವಾಡಗಳು ದೂರವಿಲ್ಲ. ಮಾತೆ ಮರಿಯಮ್ಮನವರಲ್ಲಿ ಪವಾಡ ಮಾಡಲಿರುವ ಶ್ರೇಷ್ಠ ಸೂತ್ರವೇನೆಂದರೆ ಅದು ಆಕೆಯ ಭಿನ್ನಗಳು. ಯೋಹಾನನ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ಅವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಯಿತು ಎಂದು ಮಗನಲ್ಲಿ ಮೊರೆ ಇಡಲು ಯೇಸು ಇದು ತನ್ನ ಗಳಿಗೆಯಲ್ಲದಿದ್ದರೂ ತನ್ನ ತಾಯಿಯ ಮಾತಿಗೆ ಅಲ್ಲಿ ಪ್ರಭು ಪವಾಡಗಳನ್ನು ಮಾಡುತ್ತಾರೆ. ಪ್ರಿಯರೇ, ಆ ಮದುವೆ ಸಮಾರಂಭದಲ್ಲಿ ಪವಾಡ ನೆರವೇರಬೇಕಾದಲ್ಲಿ ಪ್ರಭು ಕ್ರಿಸ್ತರ ಹಾಗೂ ಮರಿಯಳ ಮಧ್ಯಸ್ಥಿಕೆ ಬೇಕಾಗಿತ್ತು. ಯಾವಾಗ ನಮ್ಮ ಮನದಲ್ಲಿ ಪ್ರಭು ಕ್ರಿಸ್ತರು ಹಾಗೂ ಮಾತೆ ಮರಿಯಳು ಇರುತ್ತಾರೋ ಆ ಕ್ಷಣದಲ್ಲಿ ಮೇರಿ ಮಾತೆ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಆಕೆಯ ಭಿನ್ನಗಳ ಮುಖಾಂತರ ಪವಾಡಗಳನ್ನು ಮಾಡಬಲ್ಲರು.